ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ಗೆ ಗೊತ್ತಿರಂಗೆ CSK ಮತ್ತೆ RR ನಡುವೆ ಆಗಿದ್ದ ಮ್ಯಾಚ್ ಅಲ್ಲಿ ಕೇವಲ 127ಕ್ಕೆ ಔಟ್ ಆಗಿದ್ದು CSK ಅಲ್ಲಿ ಫುಲ್ ಗಾಬರಿ ಆಗಿದ್ದು CSK ಫ್ಯಾನ್ಸ್ ಕೂಡ ಗಾಬರಿ ಆಗ್ಬಿಟ್ರು. ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲಾ ಟೀಮ್ಸ್ ನ ಫ್ಯಾನ್ಸ್ ಗಳು ಕೂಡ ಇಲ್ಲಿ ಗಾಬರಿ ಆಗಿರ್ತಾರೆ. ಇದೇನ್ ಗುರು, CSK ಟೀಮ್ ಕೇವಲ 127ಕ್ಕೆ ಆಲ್ ಔಟ್ ಆಗೋ ಟೀಮ್ ಅಂತ. ಸೊ ಇದ್ರ ಪ್ರೀವಿಯಸ್ ಸೀಸನ್ ಗಳನ್ನ ಚೆಕ್ ನೋಡಕ್ ಹೋದ್ವಿ ಅಂದ್ರೆ ಯಾವ್ಯಾವ ತರ ಪರ್ಫಾರ್ಮೆನ್ಸ್ ಬಂದಿದೆ CSK ಕಡೆ ಅಂತ ನೀವ್ ಈಗಾಗಲೇ ನೋಡಿದಿರಾ. ಇದೊಂದ್ ಕಡೆ ಶಾಕ್ ಆದ್ರೆ ಇನ್ನೊಂದು ಜಡೇಜಾ ಕಡೆಯಿಂದ ಇನ್ನೊಂದು ಶಾಕ್ ಮೇಲೆ ಶಾಕ್ ನಿನ್ನೆ ಆನ್ ಫೀಲ್ಡ್ ಅಲ್ಲಿ ಕೂಡ ಕೊಟ್ಟಿದ್ದು. ಅದಾದ್ಮೇಲೆ ಮ್ಯಾಚ್ ಮುಗಿದ್ಮೇಲೆ ಇಂಟರ್ವ್ಯೂ ಕೊಡ್ತಾರಲ್ಲ, ಸೊ ಪ್ರೆಸ್ ಅವ್ರು ಕೇಳ್ತಾರಲ್ಲ ಕೆಲವೊಂದು ಕ್ವಶನ್ ಗಳನ್ನ, ಅಲ್ಲೂ ಕೂಡ ಕೆಲವೊಂದು ಕ್ವಶನ್ ಕೇಳ್ಬೇಕಾರೆ CSK ಪಂಚ್ ಮೇಲೆ ಪಂಚನ ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ನೋಡಿದ್ರೆ ಸ್ವಲ್ಪ ಬೇಜಾರಾಗಿದ್ದು ಫುಟೇಜಸ್ ಅನ್ನ ಕೂಡ ನೋಡಿದ್ವಿ. ಏನಿದು ಜಡೇಜಂದು ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತ ಈಗಾಗಲೇ CSK ಫ್ಯಾನ್ಸ್ ಗಳು ಕೂಡ ರಚ್ಚಿಗೆದ್ದಿದ್ದಾರೆ. ಅಂದ್ರೆ ಏನ್ ಗುರು ಇದು, CSK ಅಗೇನ್ಸ್ಟ್ ಈ ತರ ವಿಕೆಟ್ ಅನ್ನ ತೆಗೆದು ನಂತರ ಒಂದು ಶಿವಮ್ ದುಬೆ ವಿಕೆಟ್ ಅನ್ನ ತೆಗೆದ್ಬಿಟ್ಟು ಗನ್ ಶಾಟ್ ಅನ್ನ ಶೋ ಮಾಡಿದ್ದು. ಅದಾದ್ಮೇಲೆ ಏನೋ ತರ ಶೋ ಮಾಡಿದೆ ಅಂತ ಲಾಸ್ಟ್ ಕೂಡ ಹೇಳಿದ್ರು. ಜಡೇಜನ್ ನಿನ್ನೆ ಆಟನೇ ಒಂಥರ ನಿನ್ನೆ ಡೆಡ್ಲಿ ಆಗಿ ಕೂಡ ಕಾಣ್ತು. CSK ಅಗೇನ್ಸ್ಟ್ ಸುಮಾರು 2 ವಿಕೆಟ್ ಅನ್ನ ತೆಗೆದುಕೊಟ್ಟಿದ್ದು ಜಡೇಜಾ ನಿನ್ನೆ. ಒಂದು ಸರ್ಫರಾಜ್ ಖಾನ್ ಇಂದು, ಅದಾದ್ಮೇಲೆ ಇನ್ನೊಂದು ಶಿವಮ್ ದುಬೆದು. ಸೊ ಶಿವಮ್ ದುಬೆದು ವಿಕೆಟ್ ತೆಗೆದ್ಮೇಲೆ ಫಸ್ಟ್ ಸೆಲೆಬ್ರೇಷನ್ ಕೂಡ ಮಾಡಿದ್ದು ರವೀಂದ್ರ ಜಡೇಜಾ ನಿನ್ನೆ ಮ್ಯಾಚ್ ಅಲ್ಲಿ. ಮ್ಯಾಚ್ ಮುಗಿದ್ಮೇಲೆ ಒಂದು ಶಾಕಿಂಗ್ ಆದ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಇನ್ನ ಮುಂದೆ ನೋಡ್ತಾನೆ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮ್ಯಾಚ್ ಮುಗಿದ್ಮೇಲೆ ರಿಪೋರ್ಟರ್ ಒಂದು ಕ್ವಶನ್ ಕೂಡ ಕೇಳ್ತಾರೆ, ನೀವು ಶಿವಮ್ ದುಬೆದು ವಿಕೆಟ್ ತೆಗೆದ್ಮೇಲೆ ಏನಕ್ಕೆ ಆತರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ. ಅಂದ್ರೆ ಅವ್ರು ಕೊಟ್ಟಿದ್ ಸಿಂಪಲ್ ಆನ್ಸರ್ ಗುರು, CSK ಅಲ್ಲಿ ಇರ್ಬೇಕಾರೆ ಏನೇನ್ ಗೊತ್ತಲ್ಲ, ಶಿವಮ್ದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಶಿವಮ್ ದುಬೆ, ರವೀಂದ್ರ ಜಡೇಜಾ, ಬೇರೆ ಬೇರೆ ಪ್ಲೇಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದು ಕಾಮನ್ ಕೂಡ ಆಗಿರುತ್ತೆ. ಅವಾಗ ಅವ್ರದ್ದು ಸ್ಟ್ರಾಟಜಿ ಮತ್ತೆ ವೀಕ್ನೆಸ್ ಪ್ರತಿಯೊಂದು ಕೂಡ ತಿಳ್ಕೊಂಡಿರ್ತಾರೆ. ಜಡೇಜಾ ಇದೇ ಹೇಳಿದ್ದು, ನಾನು CSK ಅಲ್ಲಿ ಇರ್ಬೇಕಾದ್ರೆ ಶಿವಮ್ ದುಬೆದು ಸ್ಟ್ರಾಟಜಿನ ತಿಳ್ಕೊಂಡಿದ್ದೆ. ಅಂದ್ರೆ ಯಾವ ತರ ಔಟ್ ಆಗ್ತಾರೆ, ಯಾವ ಬಾಲಿಗೆ ಔಟ್ ಆಗ್ತಾರೆ. ಸೊ ಅದೇ ರೀತಿ ನಾನು ಬೌಲಿಂಗ್ ಅನ್ನ ಕೂಡ ಮಾಡಿದೆ. ಅಂದ್ರೆ ಒಂದು 6 ಅನ್ನ ಹೊಡೆದ್ರು, ಅದಾದ್ಮೇಲೆ ಇನ್ನೊಂದು ಅದೇ ರೀತಿಗೆ 6 ಅನ್ನ ನೆನ್ನೆ ಹೊಡಿಯಕ್ ಹೋದ್ರು. ಆದ್ರೆ ಗ್ಯಾಪ್ ಅಲ್ಲಿ ರಪ್ಪ ನಂಗೆ ಔಟ್ ಕೂಡ ಆದ್ರು, ಅದು ಕ್ಯಾಚ್ ಅನ್ನ ಹೋಯ್ತು. ಅದೇ ರೀತಿಯಾಗಿ ನಿನ್ನೆ ವಿಕೆಟ್ ಅನ್ನ ಕೂಡ ತೆಗೆದು ಒಂದು ಗನ್ ಶಾಟ್ ತರ ಹಿಂಗ್ ಇಟ್ಕೊಂಡು ಹಿಂಗೆ ಶೂಟ್ ಮಾಡೋದಂತರ ಡೈರೆಕ್ಟ್ ಯಾರಿಗ್ ಗೊತ್ತಾ, CSK ಮ್ಯಾನೇಜ್ಮೆಂಟ್ ಗೆ ಡೈರೆಕ್ಟ್ ಆಗಿ ಶೂಟ್ ಮಾಡ್ದಂಗ್ ಕೂಡ ಇತ್ತು. ಅಂದ್ರೆ ಈ ಕಡೆ ಸಂಜು ಸ್ಯಾಮ್ಸನ್ ರಾಯಲ್ ಚಾಲೆಂಜರ್ಸ್ ಇಂದ CSK ಗೆ ಹಾಕೊಂಡ್ರಲ್ಲ, ಹಾಗಾಗಿ ಎಲ್ಲೋ ಒಂದ್ ಕಡೆ ನೋವು ಇರ್ಬೋದೇನೋ ರವೀಂದ್ರ ಜಡೇಜಾ ಕೂಡ ಅಷ್ಟೇ. ನನ್ನೇ ಬಿಟ್ಬಿಟ್ಟು ಇಷ್ಟು ವರ್ಷ ನಾನು CSK ಅಲ್ಲಿದ್ದೆ, ಸೊ ನನ್ನ ಬಿಟ್ಬಿಟ್ಟು ರಾಜಸ್ಥಾನಿಗೆ ಕೊಟ್ರು ಅಂತ ಎಲ್ಲೋ ಒಂದ್ ಕಡೆ ನೋವು ಕೂಡ ಇರ್ಬೋದು. ಮತ್ತೆ ಇನ್ನೊಂದ್ ಕಡೆ ಅದೇ ರವೀಂದ್ರ ಜಡೇಜಾ ಆನ್ ಫೀಲ್ಡ್ ಅಲ್ಲಿ CSK ಒಂದ್ ಸ್ವಲ್ಪ ಹೀನವಾಗಿ ಸೋಲ್ತಾ ಇತ್ತಲ್ಲ, ನಿಮ್ಗೆ ಗೊತ್ತಿರಂಗೆ ವಿಕೆಟ್ ಮೇಲೆ ವಿಕೆಟ್ ಗಳು ಬೀಳ್ತಾನೆ ಇತ್ತು. ಆ ಟೈಮಲ್ಲಿ ರವೀಂದ್ರ ಜಡೇಜಾ ಸ್ವಲ್ಪ ಬೇಜಾರ್ ಕೂಡ ಆದ್ರು. ಅದು ಫುಟೇಜಸ್ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಅಂದ್ರೆ ಸ್ವಲ್ಪ ಕಣ್ಣಲ್ಲಿ ನೀರ್ ಬಂದಿರೋ ತರ ಸ್ವಲ್ಪ ಬೇಜಾರ್ನ ಕೂಡ ಮಾಡ್ಕೊಂಡ್ರೆ ಯಾವ್ದೊಂದು ವಿಕೆಟ್ ಬೀಳ್ತಾ ಇದ್ದಂಗೆ. ಒಂದ್ ಕಡೆ ಏನಾಗುತ್ತೆ ಅಂದ್ರೆ ರವೀಂದ್ರ ಜಡೇಜಲ್ಲಿ ಟೀಮ್ ಪ್ಲೇಯರ್ಸ್ ಮೇಲೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಸಿಟ್ಟನ್ನ ತೋರಿಸಿಲ್ಲ, ಅದ್ರ ಬದಲಾಗಿ ಮ್ಯಾನೇಜ್ಮೆಂಟ್ ಮೇಲೆ ಎಲ್ಲೋ ಸಿಟ್ಟನ್ನ ತೋರಿಸಿದ್ರು ಅಂತ ಕೆಲವೊಂದ್ ಕಡೆ ಫ್ಯಾನ್ಸ್ ಕೂಡ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಅದೇ CSK ಫ್ಯಾನ್ಸ್, ಏನ್ ಗುರು ನಿಂಗೆ CSK ನೆನಪಾಗ್ತಾ ಇಲ್ವಾ, ಈ ತರ ವಿಕೆಟ್ ಅನ್ನ ತೆಗೆದು ಸೆಲೆಬ್ರೇಷನ್ ಮಾಡ್ತಿದ್ದಿಲ್ಲ, ಏನ್ ಕತೆ ನೀನು ಅಂತ ಇನ್ನು ಕೆಲವೊಂದ್ ಕಡೆ ರವೀಂದ್ರ ಜಡೇಜ್ಗೆ ಕ್ಲಾಸ್ ಅನ್ನ ಕೂಡ ತಗೊಳ್ತಾ ಇದಾರೆ. ಸೊ ನಿಜವಾಗ್ಲೂ ಕೂಡ ಏನು ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. CSK ಮ್ಯಾನೇಜ್ಮೆಂಟ್ ಮೇಲೆ ಸಿಟ್ ಮಾಡ್ಕೊಂಡ್ರ, ಇಲ್ಲಾಂದ್ರೆ CSK ಪ್ಲೇಯರ್ಸ್ ಮೇಲೆ ಟೀಮ್ ಮೇಲೆ ಸಿಟ್ ಮಾಡ್ಕೊಂಡ್ರ ಏನು ಅನ್ನೋದು ಇದು ಕೂಡ ಗೊತ್ತಾಗ್ತಾ ಇಲ್ಲ. ಮಾತ್ರ ನಿಜವಾಗ್ಲೂ ನಿನ್ನೆ CSK ಮೇಲೆ ಜಡೇಜಾ ಆಡಿದ್ ನೋಡ್ತಾ ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಏನ್ ಗುರು, CSK ಈಗಾಗಲೇ ತುಂಬಾ ನಂಟಿದೆ CSK ಗೆ ಮತ್ತೆ ರವೀಂದ್ರ ಜಡೇಜಾಗೆ. ಸೊ ಅವ್ರ ಮೇಲೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ತುಂಬಾ ಜನ ನೋಡ್ಬೇಕು ಅಂತ ಇದ್ರು. ಆದ್ರೆ ನಿನ್ನೆ ಕೇವಲ 18 ರನ್ ಹೊಡ್ಸ್ಕೊಂಡು 2 ವಿಕೆಟ್ ಅನ್ನ ತೆಗೆದು ಕಮಾಲ್ ಮಾಡಿದ್ದು ಮಾತ್ರ. ಅದಾದ್ಮೇಲೆ ಜಡೇಜಾ ಇನ್ನೊಂದು ಟಾಂಗ್ ಅನ್ನ ಕೂಡ ಕೊಡ್ತಾರೆ CSK ಟೀಮ್ ಅಗೇನ್ಸ್ಟ್. ಏನಂದ್ರೆ ನಿನ್ನೆ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ, ಇಲ್ಲಾಂದ್ರೆ ಫಸ್ಟ್ ಇನ್ನಿಂಗ್ಸ್ ಮುಗ್ದಾದ್ಮೇಲೆ ವಿಕೆಟ್ ಅನ್ನ ತೆಗೆದ್ರಲ್ಲ, CSK ನೆನಪಾಗ್ಲಿಲ್ವಾ, CSK ಟೀಮ್ ನ ಕಳ್ಕೊಳ್ತೀನಿ ಅಂತ ಒಂದ್ ಕಡೆ ಬೇಜಾರಾಗ್ತಿಲ್ವ ಅಂತ ಕೇಳ್ತಾರೆ. ಒಂದೇ ಒಂದು ಡೈರೆಕ್ಟ್ ಹೆಡ್ ಶಾಟ್ ಕೊಟ್ಟಿದ್ರು. ಇಲ್ಲ, ನಂಗೀಗ ರಾಜಸ್ಥಾನ್ ರಾಯಲ್ಸ್ ನ ಜರ್ಸಿ ತುಂಬಾ ಚೆನ್ನಾಗಿ ಕಾಣ್ತಿದೆ, CSK ಅಷ್ಟು ನೆನಪಾಗ್ತಿಲ್ಲ ಅಂತ ಒಂದೇ ಮಾತನ್ನ ಕೂಡ ಹೇಳಿದ್ದು. ಇದಂತೂ CSK ಫ್ಯಾನ್ಸ್ ಗೆ ಫುಲ್ ಬರ್ನಲ್ ಇಟ್ಟಂಗ್ ಆಗ್ಬಿಡ್ತು. ಏನ್ ಗುರು ಇದು, ಜಡೇಜಾ ನೀನ್ ಇಷ್ಟು ವರ್ಷ ನಮ್ CSK ಎದ್ಬಿಟ್ಟು ನಮ್ಗೆ ಈ ತರ ಅಗೇನ್ಸ್ಟ್ ಹೋಗಿ ಮಾತನ್ನ ಹೇಳ್ಬಿಟ್ಟಲ್ಲ, ಅಟ್ಲೀಸ್ಟ್ ಬೇರೆ ಏನಾದ್ರು ಹೇಳ್ಬೋದಿತ್ತು, ಮಿಸ್ ಮಾಡ್ಕೊಳ್ತಿದ್ದೀನಿ, ಇಲ್ಲಾಂದ್ರೆ ಇಂಡೈರೆಕ್ಟ್ ಆಗಿ ಒಂದು ಶಾರ್ಟ್ ಅನ್ನ ಕೊಡ್ಬೋದಿತ್ತು. ಇಲ್ಲಿ ನೋಡಿದ್ರೆ ಅಂದ್ರೆ ಓಪನ್ ಆಗಿ ರಾಜಸ್ಥಾನ್ ರಾಯಲ್ಸ್ ಒಂದು ಜರ್ಸಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ನಮಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬರ್ನಲ್ ಇಟ್ಟಂಗೆ ಆಗ್ಬಿಟ್ಟಿದೆ ಇವತ್ತು CSK ಫ್ಯಾನ್ಸ್ ನಿನ್ನೆ ಮ್ಯಾಚ್ ಅಲ್ಲಿ. ಸೊ ನಿಜವಾಗ್ಲೂ ಕೂಡ CSK ಗೆ ಮತ್ತೆ ಜಡೇಜಾಗೆ ಏನು ಆಗಿದೆ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಮ್ಯಾನೇಜ್ಮೆಂಟ್ ನ ಮೇಲೆ ಸಿಟ್ಟನ್ನ ಕೂಡ ಮಾಡ್ಕೊಂಡಿದ್ರೆ ಜಡೇಜಾ ಅವ್ರನ್ನ ಬಿಟ್ಟಿದ್ಕೆ. ಮತ್ತೆ ನಿಮ್ಗೆ ಗೊತ್ತಿರಂಗೆ ಇವರು CSK ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ ಗುರು. ಇದೇ ರೀತಿ ಸ್ಟ್ರಗಲ್ ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡ್ರು ಅಂದ್ರೆ ನಿಜವಾಗ್ಲೂ ಕೂಡ ಲಾಸ್ಟ್ ಸೀಸನ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದ್ರು, ಈ ಸೀಸನ್ ಕೂಡ ಅಷ್ಟೇ ಅದೇ ಪ್ಲೇಸ್ ಗೆ ಹೋಗೋ ಒಂದು ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಅದೊಂದು ಪ್ಲೇಸ್ ಕಾಯಂ ಅಂತ ಕೂಡ ಅನಿಸ್ತಿದೆ. ಪಾಪ ನೋಡಿ, ಈ ಕಡೆ ಧೋನಿ ಕೂಡ ಇಲ್ಲ, ಆ ಕಡೆ ನಥಾನ್ ಎಲಿಸ್ ಕೂಡ ಇಲ್ಲ, ಡೇವಿಡ್ ಬ್ರೆವಿಸ್ ಕೂಡ ಇಲ್ಲ. ಟೀಮ್ ಅಂತೂ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಿದೆ. ಅಟ್ಲೀಸ್ಟ್ ಬ್ಯಾಟಿಂಗ್ ಎಲ್ಲರೂ ನಿನ್ನೆ ಒಂದು ಒಳ್ಳೆ ಕಮಲ್ನ ಕೂಡ ಮಾಡ್ತಾರೆ ಅಂತ ನಾನೊಂದು ಅನ್ಕೊಂಡಿದ್ದೆ, ಒಂದು ಐಡಿಯಾ ಕೂಡ ಇಟ್ಕೊಂಡಿದ್ದೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಋತುರಾಜ್ ಗೈಕ್ವಾಡ್ ಇಂದ ಒಂದು ಇನ್ನಿಂಗ್ಸ್ ಚೆನ್ನಾಗಿರೋ ಇನ್ನಿಂಗ್ಸ್ ನೋಡಕ್ ಸಿಗುತ್ತೆ
ಅಂತ. ಆದ್ರೆ ಇಬ್ರು ಕೂಡ ಪಾಪ ಬರ್ತಾ ಇದ್ದಂಗೆ ಔಟು. ಫಸ್ಟ್ನೇ ಓವರ್ ಅಲ್ಲಿ ಸ್ಯಾಮ್ಸನ್ ಔಟು, 2ನೇ ಓವರ್ ಅಲ್ಲಿ ಋತುರಾಜ್ ಗೈಕ್ವಾಡ್ ಔಟು, ಅದಾದ್ಮೇಲೆ 3ನೇ ಓವರ್ ಅಲ್ಲಿ ಆಯುಷ್ ಮಾತ್ರೆ ಟ್ಯಾಬ್ಲೆಟ್, ಸೊ ಅವನು ಔಟ್ ಆಗಿದ್ದು. ಸೊ ನಿಜವಾಗ್ಲೂ ಕೂಡ ಒಂಥರ ಹೀನವಾಗಿ ಸೋತಾಗಿದ್ದು ನಿನ್ನೆ CSK ಟೀಮು. ನೋಡ್ಬೇಕು ನೆಕ್ಸ್ಟ್ ಮ್ಯಾಚಸ್ ಅವರು ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚ್ ಇರೋದ ನನ್ನ ಪ್ರಕಾರ RCB ಮತ್ತೆ CSK ಅನ್ಸುತ್ತೆ. ಭಾನುವಾರ ಮ್ಯಾಚ್ ಅನ್ನ ಇದೆ ಅನ್ಸುತ್ತಲ್ಲ. ನನ್ನ ಪ್ರಕಾರ ಇಲ್ಲೂ ಕೂಡ ಅಷ್ಟೇ ಅನಿಸ್ತದೆ. ಏನಕ್ಕೆ ಅಂದ್ರೆ RCB ಆಲ್ರೆಡಿ ಆ ತರ ಟೀಮು ಬೆಳ್ದು ಒಂಥರ ಡೆಡ್ಲಿ ಆಗಿ ಕಾಣ್ತಾ ಇದೆ. ಅದ್ರ ಮೇಲೆ ಈ CSK ನ ಬಿಟ್ರು ಅಂದ್ರೆ ಒಂಥರ ಈ ಬೆಕ್ಕು ಮತ್ತೆ ಇಲ್ಲಿ ನೋಡ್ದಂಗ್ ಆಗುತ್ತೆ ಅನ್ಸುತ್ತೆ. ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ, ಇಲ್ಲಾಂದ್ರೆ ಏನಾದ್ರು ಪ್ಲಾನ್ ನ ಮಾಡ್ಕೊಂಡು ಕಮ್ ಬ್ಯಾಕ್ ಮಾಡ್ತಾರ ಅಂತ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.